शत्रुभूतवैरिबलवन्मातङ्गमाद्युत्कटा विपाटनादिक प्रत्येक वज्रायुताः श्रीमत्कण्ठीरवास्य प्रततुनकराधारितारातिदूर प्रध्वस्तध्वान्तशान्त प्रवितमनसा भाविता भूरिभागैः लक्ष्मीकान्तसमन्ततोऽपि कलयन्नैवेशितुस्ते समम् पश्याम्युत्तमवस्तु दूरतरतोपास्तं रसोजोत्तमः यद्रोषोत्करदक्षिणेत्रकुटिलप्रान्तोत्थिताग्निस्फुरत् खद्योतोपमविस्फुलिङ्गभसिता मेष शक्रोत्कराः उत्तप्तात्युत्कटत्विट्प्रकटकटकटध्वानसङ्घट्टनोद्यद्विद्युद्व्यूढस्फुलिङ्ग प्रकरविकिरणोत्क्वाथिते बाधिताङ्गान् उद्गाढं पाप्यमाना तमस ततैतः किङ्करैः पङ्किलेते पङ्क्तिग्रावणां गरिम्णा ग्लपयति भवद्वेषिणो विद्वदाद्य अस्मिन्नस्मद्गुरूणां हरिचरणचिरध्यानसन्मङ्गलानां युष्माकं पार्श्वभूमिं धृतरणरणिकस्वर्गिसेव्यां प्रपन्नः यस्तु दास्ते स आस्ते धियो सुलभक्लेशनिर्मोकमस्तः प्रायानन्दं कथञ्चिन् न वसति सततं पञ्चकष्टेति कष्टे। ಈ ಉತ್ತಪ್ತ ಅತ್ಯುತ್ಕಟತ್ವಿಟ್ ಅನ್ನೋ ಈ ಪದ್ಯದಲ್ಲಿ ಭಗವಂತನನ್ನು ವಿರೋಧಿಸಿದವರ ಬಗೆಗೆ ಪ್ರಾಣದೇವ ಕೈಗೊಳ್ಳುವ ತೀವ್ರವಾದ ಚಟುವಟಿಕೆಯನ್ನ ಅಂದ್ರೆ ಶಿಕ್ಷಾ ಪ್ರಕ್ರಿಯೆಯನ್ನ ನಿರೂಪಣೆ ಮಾಡಿದ್ರು. ಅದು ಅತ್ಯಂತ ಕೆಟ್ಟ ಕತ್ತಲೆಯ ಕೊಂಪೆ, ಕೆಸರು ಹಿಡಿದ ನರಕ. ಅಲ್ಲಿ ನಿನ್ನ ಪರಿವಾರದವರು, ಸೇವಕರು ಎಲ್ಲಾ ಕಡೆಯಿಂದ ಬೀಸಿ ಎಸೆದ ಕಾದು ಕೆಂಡವಾದ, ಕಣ್ಣು ಕೋರೈಸುವ ನಿರಂತರವಾದ ಬಿಸಿ ಬಿಸಿ ಕಲ್ಲುಗಳೇನಿದೆ, ಅದು ಎಂತ ಅಂತು ಅಂದ್ರೆ ಚೂಪಾದ ಕಲ್ಲುಗಳು. ಅದು ಮೈಯನ್ನ ಗೀರಿ ಗಾಯ ಮಾಡಿ ಭಗವಂತನನ್ನ ವಿರೋಧಿಸುವ, ಭಗವಂತನ ಭಕ್ತರನ್ನ ನಿಂದಿಸುವ ಮಂದಿಯನ್ನ ಕತ್ತರಿಸುತ್ತಾ ಹೋಗುತ್ತೆ. ಅದು ಪರಸ್ಪರ ಒಂದಕ್ಕೊಂದು ಪೆಟ್ಟು ತಾಗಿ ಘಟ್ಟಿಸಿದಾಗ ಅದರಿಂದ ಹೊರಡುವ ಮಿಂಚಿನಂದದ ಬೆಳಕು, ಅದರಿಂದ ಹೊರಟ ಕಿಡಿಗಳು ಶತ್ರುಗಳ ಮೈಯ ಚರ್ಮದ ಮೇಲೆ ಬಿದ್ದು ಮೈಯನ್ನ ಬೇಯಿಸಿ ಸುಡುವಂತೆ ಮಾಡಿ ಬದುಕಲಿಕ್ಕಿಲ್ಲ ಅಂತ ಮಾಡುತ್ತೆ ಅಂತ ಇಷ್ಟು ಹೇಳಿದ್ರು. ಈಗ ಅಸ್ಮದ್ ಗುರುಣ, ನಮ್ಮ ಗುರುಗಳಾದ ನೀವು ಹರಿಚರಣ ಚಿರಧ್ಯಾನ ಸನ್ಮಂಗಲಾನ, ಹರಿಯ ಚರಣಗಳನ್ನು ನಿತ್ಯದಲ್ಲಿಯೂ ನೆನೆದು ಮಂಗಳಮಯವಾದ ಬದುಕನ್ನ ಕಟ್ಟಿಕೊಂಡವರು. ನಿಮ್ಮ ಹತ್ರ ಇರ್ಲಿಕ್ಕೆ ಅಂತ ಧೃತರಣರಣಿಕ ಸ್ವರ್ಗಿ ಸೇವ್ಯಾಂ ಪಾರ್ಶ್ವಭೂಮಿಂ ಪ್ರಪನ್ನ, ಸ್ವರ್ಗದಲ್ಲಿರೋರು ಕೂಡ ಪಾರ್ಶ್ವಭೂಮಿ, ನಿಮ್ಮ ಹತ್ತಿರದಲ್ಲಿ ಇರಬೇಕು, ನಿಮ್ಮ ಜೊತೆಯಲ್ಲೇ ಬದುಕಬೇಕು ಅಂತ ಬಯಸ್ತಾರೆ. ಶರಣಾಗಿ ನಿಮ್ಮನ್ನ ಒಪ್ಪಿಕೊಳ್ತಾರೆ. ಭೂಮಿಯಲ್ಲಿ ಅಂತ ಸಾಮೀಪ್ಯ ಸಿಕ್ಕಿದ್ರೂ ಕೂಡ ನಾವು ಅಕಸ್ಮಾತು ಬಳಸಿಕೊಳ್ಳಿಲ್ಲ ಅಂದ್ರೆ ನಾವು ಮತ್ತೆ ದುಃಖದಿಂದ ಪಾರಾಗುವುದು ಕಷ್ಟ. ಯಹತು ಉದಾಸ್ತೆ, ಯಾರು ಆಚಾರ್ಯರು ಪಕ್ಕದಲ್ಲಿ ಇದ್ದಾಗ್ಲೂ, ಆಚಾರ್ಯರ ಮಾತುಗಳ ಭಾವ ನಮ್ಮ ಕಿವಿಗೆ ಬಿದ್ದಾಗಲೂ, ಉದಾಸ್ತೆ, ಯಾರು ಉದಾಸೀನನಾಗಿರ್ತಾನೋ ಅವನು ಆಧಿ ಭವ ಅಸುಲಭ ಕ್ಲೇಶ ನಿರ್ಮೋಕಂ ಅಸ್ತ ಪ್ರಾಯಾನಂದಂ, ಅವನು ದುಃಖದ ಕೊಂಪೆಯಲ್ಲಿ ಬೀಳ್ತಾನೆ. ಆ ದುಃಖದಿಂದ ಪಾರಾಗ್ಲಿಕ್ಕೆ ಅವನಿಗೆ ಆಗುದಿಲ್ಲ. ಅತ್ಯಂತ ಕ್ಲಿಷ್ಟಕರವಾದ ಸುಖದ ಸ್ಪರ್ಶವೇ ಇಲ್ಲದ ಸಂಸಾರದ ಒದ್ದಾಟದಲ್ಲಿ ಬಿದ್ದು ಹೋಗ್ತಾನೆ.
ನ ವಸತಿ ಸತತಂ ಪಂಚ ಕಷ್ಟೇತಿ ಕಷ್ಟೇ. ಪಂಚ ಕಷ್ಟಗಳಿಂದ ಕೂಡಿದಂತಹ ನರಕದಲ್ಲಿ, ಅತಿ ಕಷ್ಟಕರವಾದಂತಹ ನರಕದಲ್ಲಿ ಸತತಂ ಸ ವಸತಿ. ಅವನು ಆಚಾರ್ಯರು ಸಿಕ್ಕಿದಾಗ್ಲೂ ಅವನನ್ನು ಬಳಸಿ ಅವರ ಭಾವನೆಗಳನ್ನು ಅರ್ಥೈಸಿಕೊಳ್ಳದೆ, ಶಾಸ್ತ್ರದ ಮೇಲೆ ನಂಬಿಕೆ ಇಡದೆ ಅದನ್ನು ವಿರೋಧಿಸ್ತಾರೆ ಅಂದ್ರೆ ಅವ್ರು ಇನ್ನೇನು ಕತ್ತಲೆಯ ಕೊಂಪೆಯಲ್ಲದೆ ಇನ್ನೆಲ್ಲಿ ಬಾಳ್ಲಿಕ್ಕೆ ಯೋಗ್ಯರವರು. ಅವರು ಅದು ಬಿಟ್ಟು ಬೇರೆ ಎಲ್ಲೂ ಬದುಕಲಿಕ್ಕೆ ಸಮರ್ಥರೂ ಆಗುವುದಿಲ್ಲ. ಬಿದ್ದೇ ಬೀಳ್ತಾನೆ ಅಂತ. ನ ವಸತಿ ಕಥಂ, ಖಂಡಿತ ಕಥಂಚಿತ್ ಅಂತಹ ಕಷ್ಟದಲ್ಲಿ ಬಿದ್ದೇ ಬೀಳ್ತಾನೆ. ನ ವಸತಿ ಇತಿ ಕಥಂ, ಅವನು ಬೀಳುವುದಿಲ್ಲ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಾದ ಕಾರಣಗಳಿಲ್ಲ. ನಿರ್ಮೋಕಂ, ಯಾವುದೇ ರೀತಿಯಾದ ಸಂತೋಷವೇ ಇಲ್ಲದಂತಹ, ಮೋಕೆ ಇಲ್ಲದಂತಹ ಬದುಕಿನಲ್ಲಿ ಆತ ಕೊನೆಯನ್ನ ಕಳ್ಕೊಳ್ಳುತ್ತಾನೆ. ಅಂದ್ರೆ ಭಕ್ತಿ ಮಾಡಬೇಕಾದ ಜಾಗದಲ್ಲಿ, ಮುಕ್ತಿಗೆ ಅನುಕೂಲಕರವಾದಂತಹ ವಾತಾವರಣದಲ್ಲಿ ಅದನ್ನ ಎಷ್ಟೇ ಸರಿಯಾಗಿದೆ ಅಂತ ಹೇಳಿದ್ರು ದ್ವೇಷ ಮಾಡಿ, ಉದಾಸೀನ ಮಾಡಿ, ನಿರಾಕರಣೆ ಮಾಡಿದ್ರೆ ಅವನು ಸಂಸಾರಕ್ಕೆ ಹೋಗಿ ಬೀಳ್ತಾನೆ ಅನ್ನೋದು ಒಟ್ಟು ಇದರ ತಾತ್ಪರ್ಯ. ಸಂಸಾರದಲ್ಲಿ ಬೀಳ್ತಾನೆ ಅಥವಾ ನರಕದಲ್ಲಿ ಅವನನ್ನು ಹೂಳ್ತಾರೆ. ಕ್ಷುತ್ಕ್ಷಾಮಾನ್ ರೂಕ್ಷರಕ್ಷೋರದ ಕರನಖರ ಕ್ಷುಣ್ಣ ವಿಕ್ಷೋಭಿತಾಕ್ಷಾನ್ ಆಮಗ್ನಾನಂದಕೂಪೇಕ್ಷುರ ಮುಖಮುಖರೈ ಪಕ್ಷಿಭಿರ್ವಿಕ್ಷತಾಂಗಾನ್ ಭೂಯಾಸೃಂಗ್ ಮೂತ್ರವಿಷ್ಠಾಕ ಮುಕುಲ ಕಲಿಲೆ ತಕ್ಷಣ ಕ್ಷಿಪ್ತ ಶಕ್ತ್ಯಾದ್ಯಸ್ತ್ರೌ ರಾತಾದಿತಾನ್ ಸ್ಪದ್ವಿಷ ಉಪಜಹತೆ ವಜ್ರಕಲ್ಪಾಜಳೂಕಾಃ. ಒಂದ್ಸರ್ತಿ ಒಬ್ಬೊಬ್ಬರೇ ಓದ್ತೀರಾ? ಅಸ್ಮಿನ್ ಅಸ್ಮದ್ಗುರುಣ, ಫಸ್ಟ್ ಸಾಲು ಚೈತನ್ಯವರು ಓದಿ. ಅಸ್ಮಿನ್ ಅಸ್ಮದ್ಗುರುಣಾಂ ಹರಿಚರಣ ಚಿರಧ್ಯಾನ ಸನ್ಮಂಗಳಾನಾಂ ಯುಷ್ಮಾಕಂ ಒಂದೇ ಲೈನ? ಎರಡು ಓದಿ. ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತರಣನಿಕ ಸ್ವರ್ಗಿಸೇವ್ಯಾ ಪ್ರಪನ್ನ. ದೀಪ ಅವ್ರು ಓದ್ತೀರಾ? ನವನಿಧಿ ಅವರು? ಸುಧೀಂದ್ರ ಅವರು? ಸುಧಾ ಅವರು? ಗುರುಣಾಂ ಹರಿಚರಣ ಚಿರಧ್ಯಾನ ಸನ್ಮಂಗಲಾನಾಂ ಯುಷ್ಮಾಕಂ ಪಾರ್ಶ್ವಭೂಮಿ ಧೃತರಣನಿಕ ಸ್ವರ್ಗಿಸೇವ್ಯಾಂ ಪ್ರಪನ್ನ. ಸುಧೀಂದ್ರ ಅವರು ಓದಿ ಮುಂದೆ. ಮುಂದಿದ್ದ ಕ್ಷುತ್ಕ್ಷಾಮಾನ್ ರೂಕ್ಷರಕ್ಷೋ ರಥಕರಕ್ಷುಣ್ಣ ವಿಕ್ಷೋಭಿತಾಕ್ಷಾನ್ ನಾಮಗ್ರಾನಂದಗೋಪೇಕ್ಷರಮುಖಮುಖರೈಃ ಪಕ್ಷಿಭಿರ್ವಿಕ್ಷತಾಂಗಾನ್ ಊಯಾಶೃಂಗ್ಮೂತ್ರವಿಷ್ಠಾ ಕ್ರಮಿಕುಲಕಲಿಲೆ ತತ್ಕ್ಷಣಾಕ್ಷಿಪ್ತಶಕ್ತ್ಯಾನ್ ದ್ಯಸ್ರೌ ರಾತಾದ್ರಿತಾಂಸ್ತ್ವದಿಶೋಪಜಹತೆ ವಜ್ರಕಲ್ಪಾಜಲೂಕಾಃ. ಸರಿ, ರೂಪ ಅವ್ರು ಹೇಳ್ತೀರಾ? ಮಗು ಇದೆ, ಸರಿ ಸರಿ. ಮಗು ಕ್ಷುತ್ಕ್ಷಾಮಾನ್ ರೂಕ್ಷರಕ್ಷೋರಥಕರಕ್ಷುಣ್ಣ ವಿಕ್ಷೋಭಿತಾಕ್ಷಾನ್. ಇದು ಮತ್ತೆ ಆ ಸದ್ವಿಚಾರವನ್ನ ತಿಳ್ಕೊಳ್ಳುವ ಸಂದರ್ಭದಲ್ಲಿಯೂ ಕೂಡ ಆತ ಅದರ ಬಗೆಗೆ ನಿರಾಕರಿಸಿ ಮತ್ತೆ ಮತ್ತೆ ವಿರೋಧಿಸಿ ಸತ್ಯದ ಬಗೆಗೆ ಕಾಳಜಿ ಇಲ್ಲದೆ ಬೆನ್ನು ಹಾಕಿದವನ ದುಸ್ಥಿತಿ ಏನು ಅನ್ನುವುದನ್ನ
ಉತ್ತತ್ತ ಅತ್ಯುತ್ಕಟ ತ್ವಿಟ್ ಅನ್ನುವಲ್ಲಿ ಏನು ಹೇಳಿದ್ರು ಅದರ ಮುಂದುವರಿದ ಭಾಗವನ್ನು ಹೇಳ್ತಾರೆ. ಭಗವಂತನನ್ನು ಮತ್ತು ನಿನ್ನನ್ನು ಯಾರು ವಿರೋಧಿಸ್ತಾರೋ, ಶತ್ರುಗಳಂತೆ ನಿಮ್ಮನ್ನು ದ್ವೇಷಿಸ್ತಾರೋ ಅಂಥವ್ರು ಮಾತ್ರ, ಉಳಿದವರಲ್ಲ, ಅಂಥವ್ರು ಮಾತ್ರ ಈ ನಮ್ಮಲ್ಲಿ ರೇಷಿ ಅಂತಾರೆ, ಕೀವು, ರಕ್ತ, ಮಲಮೂತ್ರ ಅವುಗಳಲ್ಲಿ ಬೆಳೆದ ಅತ್ಯಂತ ಸೂಕ್ಷ್ಮ ಜೀವಿಗಳು, ಇವುಗಳಿಂದ ಕೂಡಿದಂತಹ ಕತ್ತಲೆಯ ರಾಶಿಯ ಮಧ್ಯದಲ್ಲಿ ಅವರು ಬಿದ್ದು ಒದ್ದಾಡ್ತಾರೆ, ಕಷ್ಟಪಡ್ತಾರೆ. ಅಲ್ಲಿಂದ ಮೇಲ್ ಬರಬೇಕು ಅಂತ ಪ್ರಯತ್ನಿಸಿದ್ರು ಸಾವಿರಾರು ಚೇಳುಗಳು ಒಟ್ಟೊಟ್ಟಿಗೆ ಕಟ್ಟಿದ ದುಸ್ಥಿತಿಯಲ್ಲಿ ಆತ ಮುಳುಗ್ತಾನೆ. ಅಲ್ಲಿ ಹಸಿವಾಗುತ್ತೆ, ತನ್ನ ಮೈಯನ್ನೇ ಕಿತ್ಕೊಂಡು ತಿಂತಾನೆ, ಆದ್ರೂ ಅವನಿಗೆ ಹಸಿವು ಹೋಗಲ್ಲ. ಜೊತೆಗೆ ಪಕ್ಕದವರು ಕೂಡ ಅವರ ಹಸಿವಿಗೆ ಇವನ ಮೈಯನ್ನೇ ತಮ್ಮ ಕೂರುಗುರುಗಳಿಂದ, ತಮ್ಮ ಕೋರೆ ದಾಡೆಗಳಿಂದ ಕಚ್ಚಿ ತಿಂದು ಕಿತ್ತಾಡಿ ಒಬ್ಬೊಬ್ರೆ ಅವರ ಹಸಿವನ್ನ ನೀಗಿಸಿಕೊಳ್ಳಿಕ್ಕೆ ತಮ್ಮ ಮೈಯನ್ನು ಇನ್ನೊಬ್ರು ಕಿತ್ತು ತಿಂತಿರ್ತಾರೆ. ಅವ್ರು ಇನ್ನೊಬ್ರ ಮೈಯನ್ನು ಕಿತ್ತು ತಿನ್ನುವಂತಹ ದುಸ್ಥಿತಿಯಲ್ಲಿ ಕಂಗಾಲಾಗ್ತಿರ್ತಾರೆ. ಹಸಿವು ತಡಿಲಿಕ್ಕಾಗುದಿಲ್ಲ, ಕಿತ್ತು ತಿನ್ನುವಾಗ ವೇದನೆಯನ್ನು ಬಿಡ್ಲಿಕ್ಕಾಗುದಿಲ್ಲ. ಈ ರೀತಿ ಇನ್ನು ಕತ್ತಿಯಂತಹ ಚೂಪಾದ ಕೊಕ್ಕುಗಳುಳ್ಳಂತಹ ಕ್ರೂರ ಹಕ್ಕಿಗಳು ನಿರಂತರವಾಗಿ ಮೇಲಿಂದ ಮೇಲಕ್ಕೆ, ಅಂದ್ರೆ ಆ ಮೈ ಮತ್ತೆ ಬೆಳೀತಾ ಇರುತ್ತೆ, ಮತ್ತೆ ಮೈ ಬರ್ತಾ ಇರುತ್ತೆ, ಮತ್ತೆ ಮೈ ತಿಂತಾ ಇರ್ತಾರೆ. ಮೈ ಕತ್ತರಿಸಿ ಪೂರ ಮುಗಿದು ಹೋದ್ರೆ ದುಃಖ ಮುಗಿದು ಹೋಗುತ್ತೆ. ಇದು ದುಃಖ ಮುಗಿದು ಹೋಗ್ಲಿಕ್ಕೆ ಹೊಸ ಶರೀರ ಮತ್ತೆ ಬರ್ತಾ ಇರುತ್ತೆ. ಹಕ್ಕಿಗಳು ಕುಕ್ಕಿ ಕೊಲ್ತಾ ಇರುತ್ತೆ. ತಪ್ಪಿಸಿಕೊಳ್ಳಿಕ್ಕೂ ಆಗದೆ ಬೀಸಿ ಬಂದ ತೀವ್ರವಾದ ಚೂಪಾದ ಆಯುಧಗಳು ಮೈಯನ್ನ ಕತ್ತರಿಸಿ ಅನೇಕ ಆಯುಧಗಳನ್ನು ಹಿಡಿದ ಯೋಧರ ಪೆಟ್ಟಿಗೆ ದೇಹ ಕತ್ತರಿಸಿ ಬಿದ್ದು ಒದ್ದಾಡ್ತಾ ಇರುತ್ತೆ. ಜೊತೆಗೆ ಈ ಮಧ್ಯದಲ್ಲಿ ಮೈ ಮೇಲೆ ಹತ್ತಿ ಕೂತಂತಹ ನೆತ್ತರು ಹೀರುವ ಜಿಗಣೆಗಳ ರಾಶಿ ಮೈಯನ್ನೆಲ್ಲ ಬತ್ತಿಸಿ ಬಿಡ್ತಾ ಇರುತ್ತೆ. ಅದು ಎಳೆದಾಡ್ಲಿಕ್ಕೂ ಆಗುದಿಲ್ಲ, ಹೊರಗೆ ಬಿಡ್ಲಿಕ್ಕೂ ಆಗುದಿಲ್ಲ. ಇಂತಹ ದುಸ್ಥಿತಿಯಲ್ಲಿ ಆ ಭೂಯಾಸೃಂಗ ಮೂತ್ರವಿಷ್ಠ ಕ್ರಿಮಿಕುಲ ಕಲಿಲೆ ಕ್ಷಿಪ್ತ ಶಕ್ತಿಯ ತತ್ಕ್ಷಣ ಕ್ಷಿಪ್ತ ಶಕ್ತ್ಯಾದಿ ಅಸ್ತ್ರೌರಾತಾದಿತಾನ್ಸ್ತ್ವದ್ವಿಷ ಉಪಜತೆ ವಜ್ರಕಲ್ಪಾಹ ಜಳೂಕಾಹ. ಹಸಿವಾಗ್ತಾ ಇರುತ್ತೆ. ಕ್ರೂರವಾದ ಉಗುರುಗಳಿಂದ, ಹಲ್ಲುಗಳಿಂದ ಮೈಯನ್ನ ಹಕ್ಕಿಗಳು ಕೀಳ್ತಾ ಇರ್ತವೆ. ರಾಕ್ಷಸರು ಪರಸ್ಪರ ಒಬ್ಬರನ್ನೊಬ್ಬರು ಕಿತ್ತು ತಿಂತಾ ಇರ್ತಾರೆ. ಅತ್ಯಂತ ಗಾಢವಾದ ಅಂಧಕೂಪದಲ್ಲಿ ಬಿದ್ದಿರ್ತಾನೆ. ಅಲ್ಲಿ ಕೆಟ್ಟದಾದ ಕೀರಲು ಧ್ವನಿಗಳಿಂದ ಕಿವಿ ತೂತು ಬೀಳ್ತಾ ಇರುತ್ತೆ. ಪಕ್ಷಿಗಳು ತಮ್ಮ ಉಗುರುಗಳಿಂದ ಮೈಯಲ್ಲಿರುವಂತಹ ಮಾಂಸವನ್ನು ಕಿತ್ತು ತಗೊಂಡು ಹೋಗ್ತಾ ಇರುತ್ತೆ. ಬಿದ್ದಿರುವ ಜಾಗವೂ ಕೂಡ ಅಂತಹದ್ದೇ ಅತ್ಯಂತ ಮಲಮೂತ್ರಗಳಿಂದ, ಕ್ರಿಮಿಗಳಿಂದ ಕೂಡಿದಂತಹ ಕೆಟ್ಟ ಕೆಸರು ಅಲ್ಲಿ ತುಂಬಿಕೊಂಡಿರುತ್ತೆ. ಮೂಗಿಗೆ ವಾಸನೆ, ಕಿವಿಗೆ ಕೀರಲು ಧ್ವನಿ, ಮೈಗೆ ಸಾವಿರಾರು ಚೇಳುಗಳು ಕಡಿದ ಕೆಟ್ಟ ಅನುಭವ. ಬಾಯಿಗೆ ತಿನ್ಲಿಕ್ಕೆ ಒಳ್ಳೆ ಆಹಾರ ಬೇಕು ಅಂದ್ರೂ ಪರಸ್ಪರ ಕೊಳೆತು ಹೋದ ರಕ್ತ ಮಾಂಸಗಳದ್ದೇ ಪಕ್ಕದ ಮೈ. ತನ್ನ ಮೈಯು ಕೂಡ ಹಾಗೆ ಕಿತ್ತುಕೊಂಡು ಹೋಗ್ತಾ ಇರುತ್ತೆ. ಹೀಗೆ ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ ಎಲ್ಲ ಇಂದ್ರಿಯಗಳಿಗೂ ಕೂಡ ವಿಕಾರವಾದ ವೇದನೆಯ ಜೊತೆಗೆ ಶಕ್ತಿಯಾದಿ ಅಸ್ತ್ರಗಳು ಹಿಡಿದುಕೊಂಡಂತಹ ಯೋಧರು ಮೈಯನ್ನ ಕಿತ್ತು ಗಾಯ ಮಾಡ್ತಾ ಅದರ ಹತ್ತಿರದಲ್ಲೇ ಅಂಟಿಕೊಂಡಿರುವಂತಹ ಜಿಗಣೆಗಳು ಆ ನೆತ್ತರನ್ನ ಹೀರಿ ಶರೀರದ ಪ್ರತಿಯೊಂದು ಭಾವವನ್ನು ಕೂಡ ತೆಳ್ಳಗಾಗಿಸಲು, ಅದರಲ್ಲಿ ಶಕ್ತಿಹೀನವಾಗಿಸಲು, ನೋವಿನ ತೀವ್ರತೆಯನ್ನು ಹೆಚ್ಚಿಸಲು ಪ್ರಯತ್ನ ಮಾಡ್ತಾ ಇರ್ತಾನೆ. ಇದು ಸತ್ಯವನ್ನು ಒಪ್ಪಿಕೊಳ್ಳಲಾರದ ಮಂದಿಗೆ ಒದಗುವ ಪ್ರಾಣದೇವರ ಪರಿವಾರದವರು ಕೊಡುವಂತಹ ಅತ್ಯಂತ ಕ್ರೂರವಾದ ಕಷ್ಟಗಳು ಅಂತ ಎಚ್ಚರಿಸಿದ್ದು. ಮುಂದೆ ಅದೇ ಒಪ್ಪಿಕೊಂಡವನಿಗೆ ಹೇಗೆ ಭಗವಂತ ಅನ್ನೋದನ್ನು ಮುಂದಿನ ಪದ್ಯ ಹೇಳುತ್ತೆ. ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ತಿಳಿಸೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ
अविकारिणी स्फुटमनन्तरूपिणी सुखचित्तमस्ततनवे नमो नमः। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणात् मे। श्री हनुमते नमः, श्री हनुमते नमः, श्री हनुमते नमः। श्रीकृष्णार्पणमस्तु।